ಎಲ್ರಿಗೂ ನಮಸ್ಕಾರ. ಪ್ರೇಮಾನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳನ್ನ ತೊಗೊಂಡು ಬಂದಿದ್ದೀನಿ. ಸೊ ಇದು ನೆಕ್ಸ್ಟ್ ನಿಮಗೆ TET, HSTR, GPSTR, PSTR ಎಲ್ಲ ಪರೀಕ್ಷೆಗಳಿಗೂ ಕೂಡ ಬಹಳ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ, ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ, ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನೋಡಿ, ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಪೋಷಕರ ಪಾಲ್ಗೊಳ್ಳುವಿಕೆ, ಪೇರೆಂಟಲ್ ಇನ್ವಾಲ್ವ್ಮೆಂಟ್ ಅಂತ ಏನು ಹೇಳ್ತೀವಲ್ಲ ಇಂಗ್ಲೀಷಲ್ಲಿ, ಶಿಕ್ಷಣದಲ್ಲಿ ಯಾಕೆ ನಿರ್ಣಾಯಕವಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಪೋಷಕರ ಒಂದು ಪಾಲ್ಗೊಳ್ಳುವಿಕೆ ಎಜುಕೇಷನಲ್ಲಿ ಯಾಕೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿಬಿಟ್ಟು, ಸೊ ಆಯ್ಕೆಗಳನ್ನ ನೋಡಿಲಿ ಈ ರೀತಿ ಕೊಟ್ಟಿದ್ದಾರೆ. ಆಪ್ಷನ್ 1, 2, 3, 4 ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು, ನೀವು ಆಯ್ಕೆಯನ್ನು ನೋಡಿ ಗೆಸ್ ಮಾಡಿದ್ದೀರಾ ಅಂತ ಭಾವಿಸ್ತಾ ಆನ್ಸರ್ನ ಹೇಳ್ತಾ ಇದ್ದೀನಿ. ಸೊ ಸ್ನೇಹಿತರೆ, ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಬಂದು ಆಯ್ಕೆ 2 ನೋಡಿ. ಇಲ್ಲಿ ಮಗುವಿನ ಶೈಕ್ಷಣಿಕ ಕಾರ್ಯಕ್ಷಮತೆ ಮತ್ತು ಒಟ್ಟಾರೆ ಬೆಳವಣಿಗೆಯನ್ನು ಸುಧಾರಿಸೋದಕ್ಕೋಸ್ಕರ ಏನು ಪೋಷಕರ ಪಾಲ್ಗೊಳ್ಳುವಿಕೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ. ಸೊ ಪೋಷಕರು ಶಾಲೆ ಮತ್ತು ಕಲಿಕೆಯ ಒಂದು ಪ್ರೊಸೀಜರ್ ಏನಿದೆ, ಆ ಒಂದು ಪ್ರೊಸೆಸ್ಸಲ್ಲಿ ಭಾಗವಹಿಸಿದಾಗ ಮಕ್ಕಳು ಉತ್ತಮವಾಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾರೆ. ಸೊ ಹಾಗಾಗಿ ಮಗುವಿನ ಶೈಕ್ಷಣಿಕ ಕಾರ್ಯಕ್ಷಮತೆ ಮತ್ತು ಒಟ್ಟಾರೆ ಬೆಳವಣಿಗೆಯನ್ನು ಸುಧಾರಿಸಲು ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ, 2ನೇ ಪ್ರಶ್ನೆ. ಶಿಕ್ಷಣದಲ್ಲಿ ಮಾಸ್ಲೋರ ಅಗತ್ಯಗಳ ಶ್ರೇಣಿ ಸಿದ್ಧಾಂತದ ಅನ್ವಯಿಕತೆ ಏನು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ನಮ್ಮ ಒಂದು ಎಜುಕೇಷನ್ ಸಿಸ್ಟಮಲ್ಲಿ ಮಾಸ್ಲೋರವರ ಅಗತ್ಯಗಳ ಶ್ರೇಣಿ, ಈ ಒಂದು ಸಿದ್ಧಾಂತದ ಅನ್ವಯಿಕತೆ ಏನು ಅನ್ನೋದು ಆಯ್ಕೆಗಳನ್ನ ನೋಡಿ. ಇಲ್ಲಿ 1, 2, 3, 4 ಸೊ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಆಯ್ಕೆ 1 ನೋಡಿ. ಇಲ್ಲಿ ವಿದ್ಯಾರ್ಥಿಗಳ ದೈಹಿಕ ಮತ್ತು ಸುರಕ್ಷತೆಯ ಅಗತ್ಯತೆಗಳು ಪೂರೈಸದಿದ್ದರೆ ಕಲಿಕೆ ಕಷ್ಟವಾಗುತ್ತದೆ ಅನ್ನೋದು ಆನ್ಸರ್ ಆಗಿದೆ. ಅಂದರೆ ಶಿಕ್ಷಣದಲ್ಲಿ ಮಾಸ್ಲೋರ ಅಗತ್ಯಗಳ ಶ್ರೇಣಿ ಸಿದ್ಧಾಂತದ ಅನ್ವಯಿಕತೆ ಅಂತ ಹೇಳಿದ್ರೆ ಇದೇ ಆನ್ಸರ್ ಆಗುತ್ತೆ. ವಿದ್ಯಾರ್ಥಿಗಳ ದೈಹಿಕ ಮತ್ತು ಸುರಕ್ಷತೆಯಂತಹ ಮೂಲಭೂತ ಅಗತ್ಯಗಳು ಪೂರೈಸದೇ ಇದ್ರೆ ಅವರಿಗೆ ಕಲಿಯೋದಕ್ಕೆ ಕಷ್ಟ ಆಗುತ್ತೆ. ಶಿಕ್ಷಕರು ಏನು ಮಾಡಬೇಕಾಗುತ್ತೆ, ಈ ಅಗತ್ಯಗಳನ್ನು ಐಡೆಂಟಿಫೈ ಮಾಡಿ ಪೂರೈಸುವಂತಹ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಬೇಕಾಗತ್ತೆ. ಹಾಗಾಗಿ ಆಪ್ಷನ್ 1 ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ, 3ನೇ ಪ್ರಶ್ನೆ. ಮಕ್ಕಳಲ್ಲಿ ವೈಫಲ್ಯದ ಭಯವನ್ನು ಕಡಿಮೆ ಮಾಡಲು ಶಿಕ್ಷಕರು ಯಾವ ವಿಧಾನವನ್ನು ಬಳಸಬೇಕು? ಫಿಯರ್ ಆಫ್ ಫೇಲ್ಯೂರ್. ಸೊ ಇದಕ್ಕೆ ಸರಿಯಾಗಿರುವಂತಹ ಉತ್ತರವನ್ನು ನೋಡೋಕ್ಕಿಂತ ಮುಂಚೆ ಆಯ್ಕೆಗಳು ನೋಡಿ ಈ ರೀತಿ ಇದೆ. ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಈ ಒಂದು ಪ್ರಶ್ನೆಗೆ ಆಪ್ಷನ್ 3 ನೋಡಿ. ಇಲ್ಲಿ ವೈಫಲ್ಯವನ್ನು ಕಲಿಕೆಯ ಅವಕಾಶವೆಂದು ನೋಡಲು ಪ್ರೋತ್ಸಾಹಿಸುವುದು ಮತ್ತು ಬೆಂಬಲ ವಾತಾವರಣವನ್ನು ಸೃಷ್ಟಿಸುವುದು ಅಂತ. ಅಂದರೆ ಮಕ್ಕಳಲ್ಲಿ ವೈಫಲ್ಯದ ಭಯವನ್ನು ಕಡಿಮೆ ಮಾಡೋದಕ್ಕೆ ಏನು ಶಿಕ್ಷಕರು ವೈಫಲ್ಯವನ್ನು ಕಲಿಕೆಯ ಅವಕಾಶ ಅಂತ ಹೇಳಿ ನೋಡೋದಕ್ಕೆ ಮತ್ತು ಪ್ರೋತ್ಸಾಹನೆ ಮಾಡಬೇಕು, ಜೊತೆಗೆ ಬೆಂಬಲ ವಾತಾವರಣವನ್ನು ಸೃಷ್ಟಿಸಬೇಕು. ಇದೇನಾಗತ್ತೆ, ಅಪಾಯಗಳನ್ನು ತೆಗೆದುಕೊಳ್ಳೋದಕ್ಕೆ ಮತ್ತು ಪ್ರಯತ್ನಗಳನ್ನು ಮುಂದುವರಿಸೋದಕ್ಕೆ ಅವರಿಗೆ ಆತ್ಮವಿಶ್ವಾಸವನ್ನು ನೀಡ್ತಾ ಹೋಗುತ್ತೆ. ಹಾಗಾಗಿ ಆಪ್ಷನ್ 3 ವೈಫಲ್ಯವನ್ನು ಕಲಿಕೆಯ ಅವಕಾಶವೆಂದು ನೋಡಲು ಪ್ರೋತ್ಸಾಹಿಸುವುದು ಮತ್ತು ಬೆಂಬಲ ವಾತಾವರಣವನ್ನು ಸೃಷ್ಟಿಸುವುದು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಚಲನಶೀಲ ಕಲಿಕೆ ಅಂದರೆ ಆಕ್ಟಿವ್ ಲರ್ನಿಂಗ್, ಈ ಒಂದು ವಿಧಾನದ ಮುಖ್ಯ ಲಕ್ಷಣವೇನು ಅಂತ, ಆಕ್ಟಿವ್ ಲರ್ನಿಂಗ್ನ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅನ್ನೋದು ಪ್ರಶ್ನೆ ಆಗಿರುತ್ತೆ. ಸೊ ಇದಕ್ಕೆ ನೋಡಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ. ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಈ ಒಂದು ಪ್ರಶ್ನೆಗೆ ಆಯ್ಕೆ 2 ನೋಡಿ. ಇಲ್ಲಿ ವಿದ್ಯಾರ್ಥಿಗಳು ಕಲಿಕಾ ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೊಳ್ತಾರೆ, ಚರ್ಚೆ, ಸಮಸ್ಯೆ ಪರಿಹಾರ ಮತ್ತು ಪ್ರಾಯೋಗಿಕ ಕಾರ್ಯಗಳ ಮೂಲಕ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಸೊ ಈ ಒಂದು ಪ್ರಶ್ನೆ ನೋಡಿ, ಇಲ್ಲಿ ಆಕ್ಟಿವ್ ಲರ್ನಿಂಗ್ ಅಂತಂದರೆ ಅಂದರೆ ಆಕ್ಟಿವ್ ಆಗಿರುವಂತಹ ಒಂದು ವಿದ್ಯಾರ್ಥಿಗಳ ಕಲಿಕೆಯ ಒಂದು ಪ್ರಕ್ರಿಯೆ ಹೇಗಿರುತ್ತೆ ಅನ್ನೋದಕ್ಕೆ ಇದು ಆನ್ಸರ್. ಸೊ ಇದು ಬೇರೆ ಬೇರೆ ಸಂವಾದಾತ್ಮಕ ಚಟುವಟಿಕೆಗಳ ಮುಖಾಂತರ ನಡೆಯುತ್ತೆ. ಆಳವಾದ ತಿಳುವಳಿಕೆಗೆ ಕೂಡ ಈ ಒಂದು ಆಕ್ಟಿವ್ ಲರ್ನಿಂಗ್ ಅಥವಾ ಚಲನಶೀಲ ಕಲಿಕೆ ಅನ್ನೋದು ಕಾರಣ ಆಗ್ತಾ ಹೋಗುತ್ತೆ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಆಯ್ಕೆ 2 ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆ, ಮಕ್ಕಳಲ್ಲಿ ಸಾಮಾಜಿಕ ಭಾವನಾತ್ಮಕ ಕಲಿಕೆಯನ್ನು ಯಾಕೆ ಉತ್ತೇಜಿಸಬೇಕು ಅಂತ ಪ್ರಶ್ನೆ ಕೇಳಿದ್ದಾರೆ. ಅಂದರೆ SEL ಸೋಷಿಯಲ್ ಎಮೋಷನಲ್ ಲರ್ನಿಂಗ್, ಇದನ್ನು ನಾವು ಯಾಕೆ ಪ್ರೋತ್ಸಾಹ ಮಾಡಬೇಕು, ಯಾಕೆ ಉತ್ತೇಜಿಸಬೇಕು ಅಂತ ಹೇಳಿ ಪ್ರಶ್ನೆ. ಆಯ್ಕೆಗಳು ನೋಡಿ ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ. ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಈ ಒಂದು ಪ್ರಶ್ನೆಗೆ ಅಂತ ಹೇಳಿದ್ರೆ, ಸೊ ಆಯ್ಕೆ 2 ನೋಡಿ. ಇಲ್ಲಿ
ಮಕ್ಕಳಲ್ಲಿ ಸಾಮಾಜಿಕ ಭಾವನಾತ್ಮಕ ಕಲಿಕೆಯನ್ನು ಉತ್ತೇಜನ ಮಾಡಬೇಕು ಅಂತ ಹೇಳಿದ್ರೆ ಇದು ಆತ್ಮ ಅರಿವು, ಸ್ವಯಂ ನಿರ್ವಹಣೆ, ಸಾಮಾಜಿಕ ಅರಿವು, ಸಂಬಂಧ ಕೌಶಲ್ಯಗಳು ಮತ್ತು ಜವಾಬ್ದಾರಿಯುತ ನಿರ್ಧಾರವನ್ನು ತೆಗೆದುಕೊಳ್ಳುವಿಕೆಯನ್ನು ಜವಾಬ್ದಾರಿಯುತ ನಿರ್ಧಾರ ತೆಗೆದುಕೊಳ್ಳೋದನ್ನು ಇದು ಬೆಳೆಸ್ತಾ ಹೋಗುತ್ತೆ. ಆ ಒಂದು ಸ್ಕಿಲ್ಲನ್ನು ಬೆಳೆಸುತ್ತಾ ಹೋಗುತ್ತೆ. ಸೊ ಈ ಕೌಶಲ್ಯಗಳೇನಾಗುತ್ತೆ ಶೈಕ್ಷಣಿಕ ಮತ್ತು ಜೀವನದ ಯಶಸ್ಸಿಗೆ ನಿರ್ಣಾಯಕವಾಗಿರುವಂಥದ್ದು. ಹಾಗಾಗಿ ಆಪ್ಷನ್ 2 ಈ ಒಂದು ಸೋಷಿಯಲ್ ಎಮೋಷನಲ್ ಲರ್ನಿಂಗ್ ಅನ್ನೋದು ಏನಿದೆ ಅಲ್ಲ, ಏನಕ್ಕೆ ಉತ್ತೇಜನ ಮಾಡಬೇಕು ಅಂತಂದರೆ ಆಯ್ಕೆ 2 ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆ, ನೋಮ್ ಚೋಮ್ಸ್ಕಿ ಅವರ ಭಾಷಾ ಬೆಳವಣಿಗೆಯ ಸಿದ್ಧಾಂತದ ಪ್ರಮುಖ ಅಂಶ ಯಾವುದು ಅಂತ ಕೇಳಿದ್ದಾರೆ. ಸೊ ನೋಮ್ ಚೋಮ್ಸ್ಕಿ ಅವರ ಒಂದು ಭಾಷಾ ಬೆಳವಣಿಗೆಯ ಸಿದ್ಧಾಂತದ ಪ್ರಮುಖ ಅಂಶ ಅಂತ ಬಂದಾಗ ನೋಡಿ, ಇಲ್ಲಿ ಈ 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಯಾವುದು ಅನ್ನೋದನ್ನು ನಾವು ಹೇಳಬೇಕಾಗತ್ತೆ. ಎಸ್, ಈ ಒಂದು ಪ್ರಶ್ನೆಗೆ ಆಯ್ಕೆ 2 ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಅಂದರೆ ನೋಮ್ ಚೋಮ್ಸ್ಕಿ ಅವರ ಭಾಷಾ ಬೆಳವಣಿಗೆ ಸಿದ್ಧಾಂತದ ಒಂದು ಪ್ರಮುಖ ಅಂಶ ಅಂತ ಬಂದಾಗ ಮಕ್ಕಳು ಸಹಜವಾಗಿ ಭಾಷೆಯನ್ನು ಕಲಿಯುವಂತಹ ಒಂದು ಸಾಮರ್ಥ್ಯದ ಜೊತೆಗೆ ಅವರು ಜನಿಸಿರ್ತಾರೆ. ಅಂದರೆ ಯೂನಿವರ್ಸಲ್ ಗ್ರಾಮರ್ ಅಂತ ಹೇಳ್ತೀವಿ. ಪರಿಸರ ಭಾಷಾ ಅಭಿವೃದ್ಧಿಗೆ ಪ್ರಚೋದಕವಾಗಿ ಕಾರ್ಯನಿರ್ವಹಿಸುತ್ತೆ ಅಂತ ಹೇಳಿ ನೋಮ್ ಚೋಮ್ಸ್ಕಿ ಅವರು ಪ್ರತಿಪಾದನೆ ಮಾಡಿರೋವಂಥದ್ದು. ಸೊ ಹಾಗಾಗಿ ಮಕ್ಕಳು ಸಹಜವಾಗಿ ಭಾಷೆಯನ್ನು ಕಲಿಯುವ ಸಾಮರ್ಥ್ಯದೊಂದಿಗೆ ಜನಿಸಿರುತ್ತಾರೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆ ನೋಡಿ, ಮಕ್ಕಳಲ್ಲಿ ಮೆದುಳಿನ ಬೆಳವಣಿಗೆ, ಬ್ರೈನ್ ಡೆವಲಪ್ಮೆಂಟ್, ಇದರ ಒಂದು ದೃಷ್ಟಿಕೋನದಿಂದ ಆರಂಭಿಕ ಬಾಲ್ಯದ ಪ್ರಾಮುಖ್ಯತೆ ಏನು ಅಂತ ಕೇಳಿದ್ದಾರೆ. ಪ್ರಶ್ನೆ ಇನ್ನೊಂದ್ಸಲ, ಮಕ್ಕಳಲ್ಲಿ ಮೆದುಳಿನ ಬೆಳವಣಿಗೆಯ ದೃಷ್ಟಿಕೋನದಿಂದ ಆರಂಭಿಕ ಬಾಲ್ಯದ ಅಂದರೆ ಅರ್ಲಿ ಚೈಲ್ಡ್ಹುಡ್ನ ಪ್ರಾಮುಖ್ಯತೆ ಏನು ಅನ್ನೋದು ಪ್ರಶ್ನೆ. ಸೊ ಆಯ್ಕೆಗಳು ನೋಡಿ ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ. ಸೊ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು? ಆಪ್ಷನ್ 1, 2, 3, 4. ಆಯ್ಕೆ 2 ನೋಡಿ ಇಲ್ಲಿ, ಇದು ಮೆದುಳಿನ ರಚನೆ ಮತ್ತು ಕಾರ್ಯನಿರ್ವಹಣೆಗೆ ಅಡಿಪಾಯ ಹಾಕುವ ನಿರ್ಣಾಯಕ ಅವಧಿಯಾಗಿದೆ ಅನ್ನೋದು ಆನ್ಸರ್ ಆಗುತ್ತೆ. ಸೊ ಈ ಒಂದು ಟೈಮಲ್ಲಿ ಅನುಭವಗಳು ಮೆದುಳಿನ ಬೆಳವಣಿಗೆಯ ಮೇಲೆ ಒಂದು ಗಮನಾರ್ಹವಾದಂತಹ ಒಂದು ಪರಿಣಾಮವನ್ನು ಬೀರುತ್ತೆ. ಹಾಗಾಗಿ ಈ ಪ್ರಶ್ನೆಗೆ ಮೆದುಳಿನ ರಚನೆ ಮತ್ತು ಕಾರ್ಯನಿರ್ವಹಣೆಗೆ ಅಡಿಪಾಯ ಹಾಕುವ ನಿರ್ಣಾಯಕ ಅವಧಿ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶನ್ ನೋಡಿ, ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ ವರ್ಕ್ NCF ಅಂತ ಹೇಳಿ ಕರಿತೀವಲ್ಲ. ಸೊ 2005 ಪ್ರಮುಖ ಗಮನ ಏನು ಅನ್ನೋದು ಪ್ರಶ್ನೆ. ಅಂದರೆ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ ವರ್ಕ್ 2005 ಪ್ರಮುಖ ಗಮನ ಅಥವಾ ಪ್ರಮುಖ ಉದ್ದೇಶ ಏನು ಅನ್ನೋದು ಪ್ರಶ್ನೆ. ಸೊ ನೋಡಿ ಇಲ್ಲಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ, 1, 2, 3, 4. ಸೊ ಈ 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಈ ಒಂದು ಪ್ರಶ್ನೆಗೆ ಅಂತ ಹೇಳಿದ್ರೆ ಆಯ್ಕೆ 2 ನೋಡಿ ಇಲ್ಲಿ. ಆಯ್ಕೆ 2 ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ 2005 ಪ್ರಮುಖ ಗಮನ ಕಲಿಕೆಯನ್ನು ಪಠ್ಯಪುಸ್ತಕದಿಂದ ಹೊರಗೆ ಮಗುವಿನ ಜೀವನದೊಂದಿಗೆ ಸಂಪರ್ಕಿಸುವುದು ಮತ್ತು ಕಂಠಪಾಠದಿಂದ ದೂರ ಇರಿಸೋದು ಅಂತ. ಸೊ ಇದೇನಾಗುತ್ತೆ, ಮಗುವಿನ ಒಟ್ಟಾರೆ ಬೆಳವಣಿಗೆ ಮತ್ತು ಅರ್ಥಪೂರ್ಣ ಕಲಿಕೆಗೆ ಒತ್ತು ನೀಡ್ತಾ ಹೋಗುತ್ತೆ. ಸೊ ಹಾಗಾಗಿ ಆಯ್ಕೆ 2 ಕಲಿಕೆಯನ್ನು ಪಠ್ಯಪುಸ್ತಕದಿಂದ ಹೊರಗೆ ಮಗುವಿನ ಜೀವನದೊಂದಿಗೆ ಸಂಪರ್ಕಿಸುವುದು ಮತ್ತು ಕಂಠಪಾಠದಿಂದ ದೂರವಿರಿಸೋದು. ಸೊ ಈ ಒಂದು ಪ್ರಶ್ನೆಗೆ ಇದು ಆನ್ಸರ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ಬೋದು. ನೆಕ್ಸ್ಟ್ ಕ್ವೆಶನ್, ಮಕ್ಕಳಲ್ಲಿ ಭಾಷಾ ಸ್ವಾಧೀನ ಸಾಧನ ಪರಿಕಲ್ಪನೆಯನ್ನು ಯಾರು ಪ್ರಸ್ತಾಪಿಸಿದರು ಅಂತ ಪ್ರಶ್ನೆ ಕೇಳಿದ್ದಾರೆ. LAD ಅಂತ ಹೇಳಿ ಕರಿತೀವಿ ಇಂಗ್ಲೀಷ್ನಲ್ಲಿ. ಸೊ ಇದನ್ನು ನಾವು ಯಾರು ಪ್ರಸ್ತಾಪನೆ ಮಾಡಿದರು ಅಂತ ಹೇಳಿ ಪ್ರಶ್ನೆ. ಆಪ್ಷನ್ಸ್ ನೋಡಿ ಇಲ್ಲಿ, BF ಸ್ಕಿನ್ನರ್, ನೋಮ್ ಚೋಮ್ಸ್ಕಿ, ಜೀನ್ ಪಿಯಾಜೆ, ಲೇವ್ ವೈಗೋಟ್ಸ್ಕಿ ಅಂತ ಇದೆ. ಸರಿಯಾಗಿರುವಂತಹ ಉತ್ತರ ಏನಪ್ಪ ಅಂತ ಹೇಳಿದರೆ ಆಯ್ಕೆ 2 ನೋಮ್ ಚೋಮ್ಸ್ಕಿ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಸೊ ನೋಮ್ ಚೋಮ್ಸ್ಕಿ ಅವರು ಭಾಷಾ ಸ್ವಾಧೀನ ಸಾಧನ ಈ ಒಂದು ಕಾನ್ಸೆಪ್ಟನ್ನು ಅವರು ಪ್ರಸ್ತಾಪ ಮಾಡ್ತಾರೆ. ಇದು ಮಕ್ಕಳು ಭಾಷೆಯನ್ನು ಕಲಿಯೋದಕ್ಕೆ ಆಂತರಿಕ ಜನ್ಮಜಾತ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಅಂತ ಈ ಒಂದು ಕಾನ್ಸೆಪ್ಟ್ ಹೇಳೋ ಅಂಥದ್ದು. ಸೊ ಹಾಗಾಗಿ ಆಪ್ಷನ್ 2 ನೋಮ್ ಚೋಮ್ಸ್ಕಿ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆ ಈ ರೀತಿ ಇದೆ, ಅವಲಂಬಿತ ಚರ ಡಿಪೆಂಡೆಂಟ್ ವೇರಿಯೇಬಲ್ ಮತ್ತು ಸ್ವತಂತ್ರ ಚರ ಇಂಡಿಪೆಂಡೆಂಟ್ ವೇರಿಯೇಬಲ್ಗಳ ನಡುವಿನ ಸಂಬಂಧವನ್ನು ಅಧ್ಯಯನ ಮಾಡುವಂತಹ ಒಂದು ಸಂಶೋಧನಾ ವಿಧಾನ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ನೋಡಿ ಇಲ್ಲಿ ಆಯ್ಕೆಗಳು ಈ ರೀತಿ ಇದೆ, ಅಬ್ಸರ್ವೇಷನಲ್ ಸ್ಟಡಿ, ಕೇಸ್ ಸ್ಟಡಿ, ಪ್ರಾಯೋಗಿಕ ಸಂಶೋಧನೆ, ಸಂಬಂಧಾತ್ಮಕ ಸಂಶೋಧನೆ ಅಂತ ಇದೆ. ಸೊ ಏನು ಹಾಗಾದರೆ ಡಿಪೆಂಡೆಂಟ್ ವೇರಿಯೇಬಲ್ ಮತ್ತು ಇಂಡಿಪೆಂಡೆಂಟ್ ವೇರಿಯೇಬಲ್ಗಳ ನಡುವೆ ಇರುವಂತಹ ಒಂದು ರಿಲೇಷನ್ಶಿಪ್ ಸಂಬಂಧವನ್ನು ಅಧ್ಯಯನ
ಮಾಡುವಂತಹ ಒಂದು ಸಂಶೋಧನಾ ವಿಧಾನಕ್ಕೆ ನಾವು ಏನಂತ ಹೇಳಿ ಕರಿತೀವಿ? ಎಸ್, ಆಯ್ಕೆ 3 ನೋಡಿ ಇಲ್ಲಿ, ಪ್ರಾಯೋಗಿಕ ಸಂಶೋಧನೆ. ಸೊ ಎಕ್ಸ್ಪಿರಿಮೆಂಟಲ್ ರಿಸರ್ಚ್ ಅಂತ ನಾವು ಇಂಗ್ಲಿಷ್ನಲ್ಲಿ ಹೇಳ್ತೀವಿ. ಸೊ ಪ್ರಾಯೋಗಿಕ ಸಂಶೋಧನೆ ಏನಿದೆ, ಅವಲಂಬಿತ ಚರ ಮತ್ತೆ ಸ್ವತಂತ್ರ ಚರಗಳ ನಡುವಿನ ಒಂದು ಕಾರಣ ಮತ್ತೆ ಪರಿಣಾಮ ಸಂಬಂಧವನ್ನ ಅಧ್ಯಯನ ಮಾಡೋದಕ್ಕೆ ವಿನ್ಯಾಸಗೊಳಿಸಿರುವಂಥದ್ದು. ಸಂಶೋಧಕರು ಏನ್ ಮಾಡ್ತಾರೆ, ಸ್ವತಂತ್ರ ಚರವನ್ನ ಕುಶಲತೆಯಿಂದ ನಿರ್ವಹಣೆ ಮಾಡ್ತಾರೆ ಮತ್ತು ಅವಲಂಬಿತ ಚರದ ಮೇಲೆ ಅದರ ಒಂದು ಪರಿಣಾಮವನ್ನ ಮೆಜರ್ ಮಾಡ್ತಾರೆ. ಸೊ ಹಾಗಾಗಿ ಎಕ್ಸ್ಪಿರಿಮೆಂಟಲ್ ರಿಸರ್ಚ್ ಅಥವಾ ಪ್ರಾಯೋಗಿಕ ಸಂಶೋಧನೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶನ್ ನೋಡಿ, ಮಕ್ಕಳ ಬೆಳವಣಿಗೆಯ ಅಧ್ಯಯನದಲ್ಲಿ ಅಡ್ಡಛೇದಕ ವಿನ್ಯಾಸ, ಕ್ರಾಸ್ ಸೆಕ್ಷನಲ್ ಡಿಸೈನ್, ಇದರ ಒಂದು ಅನಾನುಕೂಲತೆ ಏನು ಅಂತ ಕೇಳಿದ್ದಾರೆ. ಮಕ್ಕಳ ಬೆಳವಣಿಗೆಯ ಅಧ್ಯಯನದಲ್ಲಿ ಅಡ್ಡಛೇದಕ ವಿನ್ಯಾಸದ ಪ್ರಮುಖ ಅನಾನುಕೂಲತೆ ಏನು ಅನ್ನೋದು. ಸೊ ಇದಕ್ಕೆ ಆಪ್ಷನ್ಸ್ ನೋಡಿ ಈ ರೀತಿ ಇದೆ, ಆಯ್ಕೆ 1, 2, 3, 4. ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದ್ರೆ? ಎಸ್, ಆಯ್ಕೆ 1 ನೋಡಿ ಇಲ್ಲಿ, ಕಾಲಾನಂತರದಲ್ಲಿ ವೈಯಕ್ತಿಕ ಬದಲಾವಣೆಗಳನ್ನ ಟ್ರ್ಯಾಕ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು. ಸೊ ಮಕ್ಕಳ ಒಂದು ಬೆಳವಣಿಗೆಯ ಅಧ್ಯಯನದಲ್ಲಿ ಅಡ್ಡಛೇದಕ ವಿನ್ಯಾಸದ ಒಂದು ಪ್ರಮುಖ ಅನಾನುಕೂಲತೆ ಅಥವಾ ಡಿಮೆರಿಟ್ಸ್ ಅಂತ ಹೇಳಿದ್ರೆ ಇದೇ ಆಗಿರುತ್ತೆ. ಕಾಲಾನಂತರದಲ್ಲಿ, ಕಾಲ ಕಳೆದ ಹಾಗೆ ಒಂದು ವೈಯಕ್ತಿಕ ಬದಲಾವಣೆಗಳನ್ನು ನಾವು ಟ್ರ್ಯಾಕ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದೇನಾಗುತ್ತೆ, ಬೇರೆ ಬೇರೆ ವಯಸ್ಸಿನ ಗುಂಪುಗಳನ್ನು ಒಂದೇ ಟೈಮಲ್ಲಿ ಕಂಪೇರ್ ಮಾಡ್ತಾ ಹೋಗುತ್ತೆ. ಆದರೆ ಪ್ರತಿಯೊಬ್ಬ ವ್ಯಕ್ತಿಯ ಬೆಳವಣಿಗೆಯನ್ನ ಇದೇನ್ ಮಾಡಲ್ಲ, ಅನುಸರಿಸೋದಿಲ್ಲ. ಹಾಗಾಗಿ ಆಪ್ಷನ್ 1 ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶನ್ ನೋಡಿ, ಮಾನಸಿಕ ಆರೋಗ್ಯ ಸಮಸ್ಯೆಗಳ ರೋಗ ನಿರ್ಣಯ ಮತ್ತು ಅಂಕಿ ಅಂಶಗಳ ಕೈಪಿಡಿಯಲ್ಲಿ ಆಟಿಸಮ್ ಯಾವ ವರ್ಗದ ಅಡಿಯಲ್ಲಿ ಬರುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಇದಕ್ಕೆ ಆಯ್ಕೆಗಳು ನೋಡಿ ಇಲ್ಲಿ, ಕಲಿಕಾ ಅಸಾಮರ್ಥ್ಯಗಳು, ಹಾಗೆಯೇ ಆಪ್ಷನ್ 2 ನೋಡಿ ಇಲ್ಲಿ, ನ್ಯೂರೋ ಡೆವಲಪ್ಮೆಂಟಲ್ ಡಿಸಾರ್ಡರ್, ಆಯ್ಕೆ 3 ಭಾವನಾತ್ಮಕ ಅಸ್ವಸ್ಥತೆಗಳು, ಆಯ್ಕೆ 4 ನಡವಳಿಕೆಯ ಅಸ್ವಸ್ಥತೆಗಳು ಅಂತ. ಸೊ ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಆಯ್ಕೆ 2. ಸೊ ಮಾನಸಿಕ ಆರೋಗ್ಯ ಸಮಸ್ಯೆಗಳ ರೋಗ ನಿರ್ಣಯ ಮತ್ತೆ ಅಂಕಿ ಅಂಶಗಳ ಕೈಪಿಡಿಯಲ್ಲಿ ಆಟಿಸಮ್ ಅಂತಕ್ಕಂಥದ್ದು ನ್ಯೂರೋ ಡೆವಲಪ್ಮೆಂಟಲ್ ಡಿಸಾರ್ಡರ್ ಈ ಒಂದು ವರ್ಗದ ಅಡಿಯಲ್ಲಿ ಬರುತ್ತೆ. ಇದು ಮೆದುಳಿನ ಬೆಳವಣಿಗೆಯ ಆರಂಭಿಕ ಹಂತಗಳಲ್ಲಿನ ಒಂದು ತೊಂದರೆಗಳಿಂದ ಉಂಟಾಗುವಂಥದ್ದು. ಹಾಗಾಗಿ ಈ ಒಂದು ಪ್ರಶ್ನೆಗೆ ಆಯ್ಕೆ 2 ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.